ನಿಮ್ಮ ಅಧಿಕಾರಕ್ಕಾಗಿ ಹೋರಾಡಿ. ಯಾಕೆಂದರೆ ಯಾರು ಶಾಂತ ಮತ್ತು ಸಾಧಾರಣವಾಗಿರುತ್ತಾರೋ ಅವರನ್ನು ಯಾರೂ ಕೇಳೋದಿಲ್ಲ. ನೀವಿದ್ದರೂ ಇರದಿದ್ರೂ ಯಾವ ವ್ಯತ್ಯಾಸವೇ ಆಗದ ವ್ಯಕ್ತಿಯನ್ನು ಪ್ರೀತಿಸುವುದೆಂದರೆ ದಿನಾಲು ಸತ್ತಂತೆ. ನಾವು ಸಂತೋಷವಾಗಿರೋದು ನಮ್ಮವರಿಗೆ ಇಷ್ಟವಿಲ್ಲ ಎಂದಾದ ಮೇಲೆ ಬೇರೆಯವರನ್ನು ದೂರಿ ಏನು ಪ್ರಯೋಜನ? ನಾನು ನೋಡಿದ ಪ್ರಕಾರ ಜನ ತುಂಬ ಪ್ರಾಮಾಣಿಕ ವ್ಯಕ್ತಿಯನ್ನೇ ಮೂರ್ಖ ಎಂದುಕೊಂಡಿರುತ್ತಾರೆ. ಬಡತನವು ಖಾಸ ಸಂಬಂಧವನ್ನು ಮುರಿದು ಬಿಡುತ್ತೆ. ಹಣವಿದ್ರೆ ಅಪರಿಚಿತರು ಪರಿಚಿತರಾಗುತ್ತಾರೆ. ಎಲ್ಲರಿಗೂ ಸಮಾಧಾನ ಪಡಿಸುವ ವ್ಯಕ್ತಿ ತನ್ನ ದುಃಖದಲ್ಲಿ ಯಾವಾಗಲೂ ಒಂಟಿಯಾಗಿಯೇ ಉಳಿಯುತ್ತಾನೆ. ಒತ್ತಾಯಪೂರ್ವಕವಾಗಿ ಸಂಬಂಧವನ್ನು ಬೆಸೆಯುವುದಕ್ಕಿಂತ ಸ್ವಚ್ಛ ಹೃದಯದಿಂದ ಅದರಿಂದ ದೂರವಾಗುವುದೇ ಒಳ್ಳೆಯದು. ನಿಮ್ಮ ಇಚ್ಛಾಶಕ್ತಿಯಲ್ಲಿ ಬಲವಿದ್ದರೆ ನಿಮ್ಮ ಪರಿಶ್ರಮ ಯಾವತ್ತೂ ನಿಮಗೆ ಮೋಸ ಮಾಡುವುದಿಲ್ಲ. ಒಂದು ನಾಜೂಕಾದ ಕಾಳಜಿ ಸಂಬಂಧವನ್ನು ಸುಂದರಗೊಳಿಸುತ್ತೆ. ನೋವನ್ನು ಹಂಚಿಕೊಳ್ಳಲು ಯಾರೂ ಇಲ್ಲದಿದ್ದಾಗ ಆ ನೋವು ತುಂಬ ನೋವು ಕೊಡುತ್ತೆ. ನೀವು ಕಲ್ಪನೆಯೇ ಮಾಡದಿರುವ ವಸ್ತುವನ್ನು ಆ ದೇವರು ಕಸಿದುಕೊಂಡ್ರೆ ಅವಶ್ಯಕವಾಗಿ ನೀವು ಕಲ್ಪನೆಯೇ ಮಾಡದಿರುವ ವಸ್ತುವನ್ನೇ ನಿಮಗೆ ನೀಡುತ್ತಾನೆ ಎಂದರ್ಥ. ಮನುಷ್ಯನ ದೇಹದಲ್ಲಿ ಸುಂದರವಾದ ಭಾಗವೆಂದರೆ ಅದು ಹೃದಯ. ಆ ಹೃದಯವೇ ಪರಿಶುದ್ಧವಾಗಿಲ್ಲವೆಂದರೆ ಹೊಳೆಯುವ ಮುಖ ಯಾವ ಕೆಲಸಕ್ಕೂ ಬರುವುದಿಲ್ಲ. ಇದು ಸತ್ಯ. ಯಾವಾಗ ಮನುಷ್ಯನ ಅವಶ್ಯಕತೆ ಮುಗಿಯುತ್ತೋ ಅವನ ಮಾತಿನ ದಾಟಿಯೂ ಬದಲಾಗುತ್ತೆ. ಯಾವತ್ತೂ ಯಾರ ಹೃದಯವನ್ನು ನೋಯಿಸಬೇಡಿ. ಯಾಕೆಂದರೆ ಅಂತಹ ಹೃದಯ ನಿಮ್ಮ ಹತ್ತಿರವೂ ಇದೆ. ಜನ ನಿಮ್ಮ ಬಗ್ಗೆ ಏನು ತಿಳಿದುಕೊಳ್ತಾರೆ ಎಂಬ ಚಿಂತೆಯನ್ನು ಬಿಟ್ಟು ಬಿಟ್ಟರೆ ಅವತ್ತಿನಿಂದ ನೀವು ಜೀವನದ ಆನಂದವನ್ನು ಸವಿಯಬಹುದು. ನಂಬಿಕೆಯನ್ನು ಜೀವಂತವಾಗಿಡಿ. ಈಗ ನಿಮ್ಮನ್ನು ನೋಡಿ ನಗುವವರು ನಾಳೆ ಚಪ್ಪಾಳೆ ತಟ್ಟುತ್ತಾರೆ. ಯಾರು ಯಾವಾಗ ಯಾರಿಗೆ ಮತ್ತು ಎಷ್ಟು ನಮ್ಮವರು ಎಂಬುದನ್ನು ಸಮಯವೇ ತಿಳಿಸಿಕೊಡುತ್ತೆ. ಯಾರು ಬದಲಾವಣೆ ತಂದುಕೊಳ್ಳುತ್ತಾರೋ ಅವರೇ ಮುಂದುವರಿಯುತ್ತಾರೆ. ಯಾರು ಬೇರೆಯವರ ಮುಖದಲ್ಲಿ ನಗುವನ್ನು ನೋಡಲು ಇಷ್ಟಪಡುತ್ತಾರೋ ಆ ದೇವರು ಅವರ ನಗುವನ್ನು ಎಂದಿಗೂ ಕಿತ್ತುಕೊಳ್ಳುವುದಿಲ್ಲ. ಮುಂದಿನವರು ಕಾಳಜಿ ಮಾಡದಷ್ಟು ಕಾಳಜಿ ಮಾಡಬೇಡಿ. ನಿಮ್ಮ ತುಂಬ ಹತ್ತಿರದವರು ನಿಮ್ಮಿಂದ ದೂರವಾಗಲು ಶುರು ಮಾಡಿದರೆ ತಿಳಿದುಕೊಂಡು ಬಿಡಿ, ನಿಮ್ಮ ಅವಶ್ಯಕತೆ ಮುಗಿಯಿತು ಎಂದು. ಯಾರು ನಿಮ್ಮೊಂದಿಗೆ ಹೃದಯದಿಂದ ಮಾತನಾಡುತ್ತಾರೋ ಅವರಿಗೆ ಬುದ್ಧಿಯಿಂದ ಉತ್ತರ ಕೊಡಬೇಡಿ. ಜೀವನದಲ್ಲಿ ಎಷ್ಟು ಶಾಂತವಾಗಿರುತ್ತೀರೋ ಅಷ್ಟೇ ಶಕ್ತಿಶಾಲಿಯಾಗುತ್ತೀರಿ. ಯಾಕೆಂದರೆ ಕಬ್ಬಿಣವು ತಣ್ಣಗಾದ ಮೇಲೆಯೇ ಗಟ್ಟಿಯಾಗುತ್ತೆ. ಯಾರ ಸಂತೋಷವು ಬೇರೆಯವರ ಇಚ್ಛೆಗೆ ಅನುಸಾರವಾಗಿ ಬದಲಾಗುತ್ತೋ ಅವರೇ ನಿಜವಾದ ಬಡವರು. ಮಧುರವಾಣಿಯೇ ಜಪ, ಮಧುರವಾಣಿಯೇ ತಪ. ಸಂಕಟದ ಸಮಯದಲ್ಲಿ ಧೈರ್ಯದಿಂದಿದ್ರೆ ಜೀವನದ ಅರ್ಧ ಸಮಸ್ಯೆಯನ್ನೇ ಗೆದ್ದಂತೆ. ಎರಡು ವಿಧದ ಜನರಿರುತ್ತಾರೆ. ಒಬ್ಬರು ಒಂದು ಸಣ್ಣ ಕಷ್ಟ ಬಂದರೂ ಹೆದರಿ ಬಿಡುತ್ತಾರೆ. ಇನ್ನೊಬ್ಬರು ಎಷ್ಟೇ ಕಷ್ಟ ಬಂದರೂ ಯಾವಾಗಲೂ ಸಂತೋಷದಿಂದಲೇ ಇರುತ್ತಾರೆ. ಎಂತಹ ಪರಿಸ್ಥಿತಿಯಲ್ಲೂ ತಮ್ಮ ಸ್ಥಿರತೆಯನ್ನು ಕಳೆದುಕೊಳ್ಳುವುದಿಲ್ಲ. ಜೀವನದಲ್ಲಿ ನಾವೇನು ಇಷ್ಟಪಡುತ್ತೇವೋ ಅದು ಸರಳವಾಗಿ ಸಿಗೋದಿಲ್ಲ. ಜೀವನದ ಸತ್ಯ ಇನ್ನೊಂದಿದೆ, ನಾವು ಇಷ್ಟಪಡುವುದೆಲ್ಲ ಸರಳವಾಗಿರೋದಿಲ್ಲ. ಸೋಲು ಒಂದು ಪಾಠವಿದ್ದಂತೆ, ಸುಧಾರಿಸಿಕೊಳ್ಳಲು ಒಂದು ಅವಕಾಶ ಕೊಡುತ್ತೆ. ಉಗುಳಿ ಬಿಡುವಷ್ಟು ಕಹಿ ಕೂಡ ಆಗಬೇಡಿ, ನುಂಗಿ ಬಿಡುವಷ್ಟು ಸಿಹಿ ಕೂಡ ಆಗಿರಬೇಡಿ. ಎಲ್ಲಿಯವರೆಗೂ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುತ್ತೇವೋ ಅಲ್ಲಿಯವರೆಗೆ ಅವರೊಂದಿಗೆ ಜಗಳವಾಡುತ್ತೇವೆ. ಯಾವಾಗ ಪ್ರೀತಿಯ ನಿರೀಕ್ಷೆ ಮುಗಿದು ಬಿಡುತ್ತೋ ಆಗ ಜಗಳವು ನಿಂತು ಬಿಡುತ್ತೆ. ನಿಮ್ಮದು ಶುದ್ಧ ಹೃದಯ ಎಂದು ತಿಳಿಸುವ ಹಸಿರು ಚಿಹ್ನೆಗಳು. ನೀವು ತುಂಬ ನಗುತ್ತೀರಿ, ನೀವು ಅಸೂಯೆ ಪಡುವುದಿಲ್ಲ, ನೀವು ಬೇಗನೆ ಕ್ಷಮಿಸುತ್ತೀರಿ, ನೀವು ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತೀರಿ, ನೀವು ಎಂದಿಗೂ ಯಾರೊಬ್ಬರ ಹೃದಯವನ್ನು ಒಡೆಯುವುದಿಲ್ಲ, ನೀವು ಇತರರನ್ನು ಗೇಲಿ ಮಾಡುವುದಿಲ್ಲ, ನೀವು ಇತರರ ಯಶಸ್ಸಿಗೆ ಸಂತೋಷ ಪಡುತ್ತೀರಿ, ನೀವು ಪ್ರತಿದಿನ ಕೃತಜ್ಞತೆಯನ್ನು ಅಭ್ಯಾಸ ಮಾಡುತ್ತೀರಿ, ನೀವು ದ್ವೇಷವನ್ನು ಇಟ್ಟುಕೊಳ್ಳುವುದಿಲ್ಲ, ನೀವು ಸೇಡನ್ನು ತೀರಿಸಿಕೊಳ್ಳುವುದಿಲ್ಲ, ನೀವು ಹೋದಲ್ಲೆಲ್ಲ ಸಕಾರಾತ್ಮಕತೆಯನ್ನು ಹರಡುತ್ತೀರಿ. ಯಾರು ಗಮನಿಸದಿದ್ರೂ ನೀವು ಪ್ರಾಮಾಣಿಕರಾಗಿರುತ್ತೀರಿ. ಯಾರದು ಸ್ಥಾನಮಾನವನ್ನು ಲೆಕ್ಕಿಸದೆ ನೀವು ಎಲ್ಲರನ್ನೂ ದಯೆಯಿಂದ ನಡೆಸಿಕೊಳ್ಳುತ್ತೀರಿ. ಬಾಣವನ್ನು ಹಿಂದಕ್ಕೆ ಜಗ್ಗಿ ಹಿಡಿದು ಬಿಟ್ಟ ಮೇಲೆಯೇ ಮುಂದಕ್ಕೆ ನೆಗೆಯುತ್ತೆ. ಹಾಗೆಯೇ ಜೀವನವು ಸಂಕಷ್ಟಗಳಿಂದ ನಿಮ್ಮನ್ನು ಹಿಂದಕ್ಕೆ ಜಗ್ಗಿ ಮುಂದೆ ನಡೆಯಲು ಬಿಡುತ್ತೆ. ಯಾರು ಏನು ಮಾಡುತ್ತಿದ್ದಾರೆ, ಯಾಕೆ ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ ಇವೆಲ್ಲದರಿಂದ ದೂರವಿದ್ದಾಗ ಮಾತ್ರ ನೀವು ಸಂತೋಷವಾಗಿರಲು ಸಾಧ್ಯ. ಯಾವಾಗಲೂ ನಗುತ್ತಾ ನಗಿಸುತ್ತಾ ಮಾತನಾಡುತ್ತಾ ಇರುವ ವ್ಯಕ್ತಿ ಒಮ್ಮೆಲೆ ಮೌನವಾದರೆ ತಿಳಿದುಕೊಳ್ಳಿ, ಆ ವ್ಯಕ್ತಿ ಒಳಗಿನಿಂದ ಚೂರಾಗಿದ್ದಾನೆ ಎಂದು. ನಿಸರ್ಗದ ನಿಯಮದ ಪ್ರಕಾರ ನೀವು ಎಷ್ಟು ಹಂಚುತ್ತೀರೋ ಅದು ನಿಮಗೆ ದುಪ್ಪಟ್ಟಾಗಿ ತಿರುಗಿ ಬರುತ್ತೆ. ಅದು ಸಂಪತ್ತೇ ಆಗಲಿ, ಗೌರವವೇ ಆಗಲಿ.
ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದನ್ನು ಕಲಿಯಿರಿ. ಯಾವಾಗಲೂ ಮುಂದಿನವರೇ ತಪ್ಪು ಮಾಡಿರುವುದಿಲ್ಲ. ಲೈಫ್ನಲ್ಲಿ ನೀವು ಎಷ್ಟೇ ಕರೆಕ್ಟ್ ಆಗಿದ್ರೂ ಬೊಟ್ಟು ಮಾಡುವವರು ಬೊಟ್ಟು ಮಾಡಿಯೇ ಮಾಡುತ್ತಾರೆ. ಪ್ರತಿ ವ್ಯಕ್ತಿಯು ತಪ್ಪು ಮಾಡ್ತಾನೆ, ಆದರೆ ಹೃದಯದಿಂದ ಸ್ವಚ್ಛವಾಗಿದ್ದು ಸಂಬಂಧಗಳ ಬೆಲೆ ಗೊತ್ತಿರುವವರು ಮಾತ್ರ ತಪ್ಪನ್ನು ತಿದ್ದುಕೊಳ್ಳುತ್ತಾರೆ. ಸಮಯದ ಏಟು ನಿಮ್ಮ ಕೆನ್ನೆಯ ಮೇಲೆ ಬೀಳುವುದಿಲ್ಲ, ನೇರವಾಗಿ ನಿಮ್ಮ ಜೀವನದ ಮೇಲೆ ಬೀಳುತ್ತೆ. ಯಾವ ವ್ಯಕ್ತಿಯನ್ನು ನಾವು ಒಂದು ಕ್ಷಣವೂ ಬಿಟ್ಟಿರಲಾರೆವೋ ಅದೇ ವ್ಯಕ್ತಿ ನಮ್ಮನ್ನು ಒಂಟಿಯಾಗಿರುವುದನ್ನು ಕಲಿಸಿಕೊಡುತ್ತಾರೆ. ಯಾರ ಮೇಲಾದರೂ ಕೋಪ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಅವರ ಮಹತ್ವವನ್ನು ಕಡಿಮೆ ಮಾಡಿ. ಪ್ರತಿ ಕ್ಷಣ ತುಂಬ ಕೇರ್ ಮಾಡುವ ಹಾಗೆ ನಟಿಸುವವರು ನಿಭಾಯಿಸುವ ಸಮಯ ಬಂದಾಗ ಎಲ್ಲರಿಗಿಂತ ಹಿಂದೆ ನಿಂತಿರುತ್ತಾರೆ. ಅವರಿಗೆ ಹೇಳಿ, ಇವರಿಗೆ ಹೇಳಿ, ಯಾರಿಗೆ ಹೇಳಿ, ನಿಮ್ಮ ದುಃಖ ನಿಮಗೆ ಬಿಟ್ಟದ್ದು. ಮನುಷ್ಯನ ಗೀಳಿನ ಸ್ವಭಾವವೇ ಆತನನ್ನು ತಯಾರು ಮಾಡುತ್ತೆ ಮತ್ತು ಹಾಳು ಕೂಡ ಮಾಡುತ್ತೆ. ಚಿಂತೆ ಮಾಡಲು ಸಮಯವೇ ಸಿಗದ ಹಾಗೆ ನಿಮ್ಮನ್ನು ನೀವು ಬ್ಯುಸಿಯಾಗಿಟ್ಟುಕೊಳ್ಳಿ. ಮನುಷ್ಯ ಕಷ್ಟದಲ್ಲಿರುವಾಗಲೇ ಕಲಿಯುತ್ತಾನೆ, ಸಂತೋಷದಲ್ಲಿರುವಾಗ ಹಿಂದಿನ ಪಾಠವನ್ನೇ ಮರೆತಿರುತ್ತಾನೆ. ಯಾವುದಾದರೂ ವಸ್ತು ನಿಮ್ಮಿಂದ ಕಸಿಯಲ್ಪಟ್ಟಿತು ಎಂದರೆ ತಿಳಿದುಕೊಂಡು ಬಿಡಿ, ಈ ನಿಸರ್ಗ ಅದಕ್ಕಿಂತ ಅಮೂಲ್ಯವಾದುದನ್ನು ಕೊಡುವುದಿದೆ ಎಂದು. ಯಾರ ಮೇಲೆ ನಿರೀಕ್ಷೆಯೇ ಇರೋದಿಲ್ವೋ ಅವರೇ ನಮ್ಮ ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬರುವುದು. ಆ ದೇವರು ನಮಗೆ ಶಿಕ್ಷೆ ನೀಡೋದಿಲ್ಲ, ನಮ್ಮ ಕರ್ಮಗಳೇ ನಮ್ಮನ್ನು ಶಿಕ್ಷಿಸುತ್ತೆ. ಅದಕ್ಕೆ ಯಾವಾಗಲೂ ಒಳ್ಳೆಯ ಕರ್ಮಗಳನ್ನೇ ಮಾಡಿ. ಕೆಲವರು ಹತ್ತಿರ ಬರುವರು, ಇನ್ನು ಕೆಲವರು ದೂರ ಹೋಗುವರು. ನಿಸ್ವಾರ್ಥ ಮನದ ಕೆಲವು ಜನ ಸಂಬಂಧ ನಿಭಾಯಿಸುವರು. ಯಶಸ್ಸಿನ ಹಾದಿಯಲ್ಲಿ ಬಿಸಿಲಿನ ಪಾತ್ರ ತುಂಬ ಪ್ರಮುಖವಾಗಿದೆ. ಯಾಕೆಂದರೆ ಸ್ವಲ್ಪ ನೆರಳು ಸಿಕ್ಕ ಮೇಲೆ ಹೆಜ್ಜೆ ಇಡುವುದನ್ನೇ ಮರೆತು ಬಿಡುತ್ತೇವೆ. ತಪ್ಪಿದ್ದರೆ ತಲೆಬಾಗಿ, ಇಲ್ಲದಿದ್ದರೆ ಎಂದಿಗೂ ತಲೆಬಾಗಬೇಡಿ. ಯಾಕೆಂದರೆ ವ್ಯಕ್ತಿತ್ವ ಹಾಗೂ ಎಲ್ಲದಕ್ಕಿಂತಲೂ ದೊಡ್ಡದು ಸ್ವಾಭಿಮಾನ. ದೋಣಿ ಮುಳುಗುವುದು ಖಚಿತವಾದಾಗ ಬಂಧುಗಳೆಲ್ಲ ಹೊರಜಿಗಿದ್ರು. ಭಾರ ಕಡಿಮೆಯಾಗಿ ದೋಣಿ ಮುಳುಗಲೇ ಇಲ್ಲ. ನಿನ್ನ ಉಪಕಾರವೇ ನಿನಗೆ ಶಾಪವಾದಿತ್ತು. ಒಳ್ಳೆಯತನವನ್ನು ಕಂಡಲ್ಲಿ ಖರ್ಚು ಮಾಡಬೇಡ. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ, ಆದರೆ ಜಗತ್ತು ಬೆಳೆಯುವುದು ನಿಂತಿಲ್ಲ. ಯಾಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ. ನಾವು ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟವರಾಗಲು ಅವರಿಗೆ ಕೆಡುಕು ಮಾಡಲೇಬೇಕೆಂದೇನಿಲ್ಲ. ಅವರು ಮಾಡುವ ತಪ್ಪುಗಳನ್ನು ಹೇಳಿದ್ರೂ ಸಾಕು, ಕೆಟ್ಟವರಾಗುತ್ತೇವೆ. ಯಾವಾಗ ನಾವು ಎಲ್ಲರನ್ನೂ ಖುಷಿಯಿಂದ ಇಡಲು ಬಯಸುತ್ತೇವೋ ಆಗ ನಮಗೇ ಅರಿವಿಲ್ಲದೆ ನಾವು ಅವರ ಕಾಲಿನ ಕಸವಾಗಿ ಬಿಡುತ್ತೇವೆ. ಕೆಲವು ಸಂಬಂಧಗಳೇ ಹಾಗೆ, ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ಥರ ಇರುತ್ತಾರೆ, ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡುತ್ತಾರೆ. ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆಸಿದ್ರೆ ಬಂಡೆಗಳ ಮೇಲೆ ನೀರು ಸುರಿದಂತೆ. ಒಂದು ಸಂಬಂಧ ಉಳಿಸಲು ಎಷ್ಟು ಬೇಕಾದರೂ ಸೋಲಬಹುದು, ಆದರೆ ಇದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡ್ರೆ ಆ ಸಂಬಂಧ ಮುಂದುವರಿಸುವ ಅವಶ್ಯಕತೆ ಇರುವುದಿಲ್ಲ. ಸ್ವಾಭಿಮಾನ ಕೂಡ ತುಂಬ ಮುಖ್ಯ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರು ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟ ನಾವೇ ದಡ್ಡರು. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರು ತುಂಬ ನೋವುಗಳನ್ನು ಅನುಭವಿಸಿರುತ್ತಾರೆ. ಯಾಕೆಂದರೆ ಅವರು ಅವರ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟಿರುತ್ತಾರೆ. ಯಾವ ವ್ಯಕ್ತಿ ಎಲ್ಲ ಸಂಬಂಧಗಳಿಗೆ ತುಂಬ ಬೆಲೆ ಕೊಡುತ್ತಾನೋ, ಗೌರವ ನೀಡುತ್ತಾನೋ ಆ ವ್ಯಕ್ತಿಗೆ ಜೀವನದಲ್ಲಿ ಸಿಗುವುದು ಬರೀ ಕಣ್ಣೀರು ಮತ್ತು ಒಂಟಿತನ. ದಂಡಿಸೋ ಅವಕಾಶವಿದ್ರೂ ದಂಡಿಸದೆ ಇರುವುದನ್ನು ಸಹನೆ ಅಂತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ರು ಜೊತೆಯಾಗಿರುವುದನ್ನು ಪ್ರೀತಿ ಅಂತಾರೆ. ತಪ್ಪು ಮಾಡೋದಕ್ಕೆ ಬೇಕಾದಷ್ಟು ಮಾರ್ಗವಿದ್ರು ಮಾಡದೇ ಇರೋದಕ್ಕೆ ವ್ಯಕ್ತಿತ್ವ ಅಂತಾರೆ. ಯಾರು ಹೆಚ್ಚು ನೊಂದಿರುತ್ತಾರೋ ಅವರ ಹೆಜ್ಜೆ ಗೆಲುವಿನತ್ತ ಬಹಳ ಬಲಿಷ್ಠವಾಗಿರುತ್ತೆ. ನೊಂದ ವ್ಯಕ್ತಿಯ ಮನಸ್ಸು ಅಪ್ಪಟ ಚಿನ್ನವೇ ಸರಿ. ಜೀವನ ಗೋಣಿಚೀಲದಂತೆ, ಚಂದವಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು, ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕುವರು. ಜಗತ್ತು ಬಾಧೆಗೊಳಗಾಗುತ್ತಿರುವುದು ದುರ್ಜನರ ಹಿಂಸಾಚಾರದಿಂದಲ್ಲ, ಅದರ ವಿರುದ್ಧ ದನಿ ಎತ್ತದ ಸಜ್ಜನರ ಮೌನದಿಂದ. ಎಲ್ಲೂ ಎಡವದಂತೆ ನಡೆಯುವುದು ದೊಡ್ಡದಲ್ಲ, ಎಷ್ಟು ಬಾರಿ ಬಿದ್ದರೂ ಗೆದ್ದು ಮುನ್ನಡೆಯುವುದು ಶ್ರೇಷ್ಠ ಸಾಧಕನ ಲಕ್ಷಣ. ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು. ಬೇರೆಯವರನ್ನು ತೃಪ್ತಿಪಡಿಸುತ್ತಾ ಕೂರುವ ಅಗತ್ಯವಿಲ್ಲ. ಸಮಯಕ್ಕೆ ಸಿಗದ ವಸ್ತು, ಸಮಯಕ್ಕೆ ಬಾರದ ವ್ಯಕ್ತಿ ಎರಡೂ ವ್ಯರ್ಥ.